ಹೇ ಎವ್ರಿವಾನ್, ಸ್ನೇಹಿತರೆ, ಅಂಬ್ರೆಲಾ ಪಾಮ್ ನೀರಿನಲ್ಲಿ ತುಂಬ ಚೆನ್ನಾಗಿ ಗ್ರೋ ಆಗ್ತಾ ಇದೆ. ಹೊಸ ಲೀವ್ಸ್ ಎಲ್ಲ ಬರ್ತಾ ಇದೆ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ತಾರಸಿ ತೋಟದ ಒಂದು ಸ್ಪೆಷಲ್ ಅಪ್ಡೇಟ್ ಇರುತ್ತೆ. ಅದೇನಂತ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡ್ದಲೆ ಕೊನೆವರೆಗೂ ನೋಡ್ತಾ ಇರಿ. ನಾನಂತೂ ಬೆಳಗ್ಗೆಯಿಂದ ಗಮನಿಸ್ತಾ ಇದ್ದೀನಿ, ನಮ್ಮ 3ನೇ ಫ್ಲೋರಿಂದ ಎರಡೆರಡೇ ಪಾಟ್ ತಗೊಂಡು ಕೆಳಗಡೆ ಇಳಿತಾ ಇದ್ದಾರೆ. ಗ್ರೌಂಡ್ ಫ್ಲೋರ್ಗೆ ಹೋಗಿ ಇಟ್ಟು ಬರ್ತಾ ಇದ್ದಾರೆ. ಆ್ಯಕ್ಚುಲಿ ಪಾಟ್ ಏನು ಅಷ್ಟೊಂದು ಲೈಟ್ ವೇಟ್ ಇಲ್ಲ. ಈ ಥರ ಎರಡೆರಡು ಪಾಟ್ ತೊಗೊಂಡು ಹಿಡಿಯೋದು ಕಷ್ಟನೇ. ಆದರೆ ಮನಸ್ಸಿದ್ರೆ ಮಾರ್ಗ ಅಂತಾರಲ್ಲ, ಯಾವುದೇ ಕೆಲಸ ಕಷ್ಟ ಅನಿಸೋದಿಲ್ಲ. ಇದೇ ಥರ ಒಂದು 25-30 ಪಾಟ್ನ ಕೆಳಗಡೆ ಇಳಿಸಿದ್ದಾರೆ. ನಾವು ಪಾಟ್ನಲ್ಲಿ, ಡ್ರಮ್ನಲ್ಲಿ ಹಣ್ಣಿನ ಗಿಡ ಎಲ್ಲ ಬೆಳೆಸಿರ್ತೀವಿ. ಸುಮಾರು ವರ್ಷದಿರುತ್ತೆ, 5-6 ವರ್ಷದಿರುತ್ತೆ. ಕೆಲವೊಂದು ಹೋದ ವರ್ಷ ತೊಗೊಂಡು ಬಂದಿದ್ವಿ. ಗಿಡ ಬೆಳೆಸೋ ಉದ್ದೇಶ ಬರೀ ಅದರಿಂದ ಹಣ್ಣು ತೊಗೋಬೇಕಂತ ಅಲ್ಲ, ನಮಗೆ ಒಳ್ಳೆ ಅನುಭವ ಬೇಕು. ಸುಮಾರು ಒಂದು 50-60 ಥರ ಹಣ್ಣಿನ ಗಿಡಗಳಿದ್ದು, ಕೆಲವೊಂದು ಡಬಲ್ ಟ್ರಿಪಲ್ ಅಷ್ಟೊಂದು. ಅನುಭವ ಅಂತೂ ಚೆನ್ನಾಗಿ ತಗೊಂಡ್ವಿ. ಈಗ ಪಾಟ್ನಲ್ಲಿರೋ ಗಿಡನ ನೆಲದಲ್ಲಿ ಹಾಕೋಣ ಅಂತ. ನೆಕ್ಸ್ಟ್ ಗಾಳಿ ಬಂದಿದೆ ನೋಡಿ, ಇದ್ರೊಳಗೆಲ್ಲ ಗಿಡಗಳನ್ನ ತುಂಬಿಸಿ ಕಳಿಸ್ತಾ ಇದ್ದಾರೆ. ಇದನ್ನೆಲ್ಲ ನೆಲದಲ್ಲಿ ಹಾಕ್ಸೋಣ ಅಂತ. ಮ್ಯಾಕ್ ಮಾಡ್ಕೋ ಸಣ್ಣ ಕೊಟ್ಟವ ಮ್ಯಾಕ್ ಮಾಡ್ಕೊ, ಅಲ್ಲಿ ಹಿಡಿತದೆ. ಇಲ್ಲಿ ಮಾಡ್ಗಿಲ್ಲಿ, ಹಾಂ ಅಲ್ಲಿ ಮಾಡ್ಕೊ, ಅಲ್ಲಿ ಮಾಡಬಿಟ್ಟು ಸಸಿ ಎತ್ಬಿಡು ಮ್ಯಾಕೆ. ಹಂಗೆ ಮಗ್ಳು ಮಾಡಿ ಹೊಡಿದ್ಬಿಡು. ಅದೇ ಲಿಂಕು ದಾರ ಕಟ್ಟದೆ ಬೇಡ, ಬೀಳಲ್ಲ ನೀರಣ್ಣ. ಒಂದ್ಕೊಂದು ನೋಡಿ, ಇಲ್ಲಿ ಸೆಂಟರ್ ಕೇಳ್ಬೇಕು. ನಾನು ಮೇಲ್ಗಡೆಯಿಂದ ಎಲ್ಲ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದೆ. ನನ್ನ ಮಗಂಗೆ ಹೇಳಿದೆ, ಈ ಗಿಡ ಯಾಕೆ ತಗೊಂಡು ಹೋಗ್ತಾ ಇದ್ದಾರೆ, ಪಾಟ್ನಲ್ಲಿ ಎಷ್ಟೊಂದು ಹಣ್ಣು ಬಿಡ್ತಿತ್ತಲ್ಲ. ಉದಾಹರಣೆಗೆ ಚೆರಿಗೂ ಅದಂತೂ ರಾಶಿ ಬಿಡೋದು. ಆಮೇಲೆ ತೆಂಗಿನ ಮರ ಪಾಟ್ನಲ್ಲಿ ಬೆಳೆಸ್ತಾ ಇದ್ವಿ, ಏನಕ್ಕಾದ್ರೂ ಪೂಜೆ ಗೀಜೆಗೆ ಯೂಸ್ ಆಗೋದು. ಅದನ್ನ ಯಾಕೆ ತೊಗೊಂಡೋದ್ರು, ಹಳ್ಳಿ ಕಡೆ ಅಷ್ಟೊಂದು ಇರುತ್ತಲ್ಲ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ನನ್ನ ಮಗ ಹೇಳ್ದ, ನಿನಗೆ ಗಿಡಗಳ ಜೊತೆ ಅಟ್ಯಾಚ್ಮೆಂಟ್, ಅದಕ್ಕೆ ಈ ಥರ ಅನಿಸ್ತಾ ಇದೆ. ಒಂದೊಂದೇ ಗಿಡ ಇಡ್ತಾ ಇದ್ರೆ ನನಗಂತೂ ಹೇಗಾಗ್ತಾಯಿತ್ತು ಗೊತ್ತಾ, ಸಖತ್ ಬೇಜಾರಾಗ್ತಾಯಿತ್ತು. ನಮ್ಮವರು ನಿನ್ನೆ ಬೆಳಗ್ಗೆ ಸಾಯಂಕಾಲ ಎರಡೆರಡೇ ಪಾಟ್ನ ಕೆಳಗಡೆ ಇಳಿಸಿದ್ರು. ಇವತ್ತು ಇವರಿಬ್ರು ಗಾಡಿ ತಗೊಂಡು ಬಂದ್ರಲ್ಲ, ಇವರಿಬ್ರು ಮೇಲ್ಗಡೆ ಹೋಗಿ ಒಂದೊಂದೇ ಗಿಡಗಳನ್ನ ಎತ್ಕೊಂಡು ಬಂದರು. ಇಷ್ಟೆಲ್ಲ ಗಿಡ ಬೆಳೆಸ್ತೀವಿ ಅಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ, ಶ್ರಮ ಅಂತೂ ಬೇಕೇ ಬೇಕು. ಸುಮಾರು ಗಿಡಗಳೆಲ್ಲ ಗಾಡೀಲಿ ತುಂಬಿಸಿದ್ದಾರೆ. ನಾನಂತೂ 2nd ಫ್ಲೋರಲ್ಲಿರೋಂಥ ಒಂದು ಗಿಡನೂ ಅವ್ರು ಕೊಟ್ಟಿಲ್ಲ. ಸುಮಾರತ್ತು ಹೀಗೇನೆ ಒಂದೊಂದೇ ಗಿಡ ಇಳಿಸ್ಕೊಂಡು ಗಾಡೀಲಿ ತುಂಬಿಸೋದು. ನಾನಂತೂ ಬರೀ ಹಣ್ಣಿನ ಗಿಡಗಳು ಅಂದ್ಕೊಂಡಿದ್ದೆ. ನೋಡಿ, ಬಿದ್ರ ಗಿಡನೂ ಕಳಿಸ್ತಾ ಇದ್ದಾರೆ. ಸುಮಾರು ಪಾಟ್ನಲ್ಲಿ ಬೆಳೆದಿತ್ತು. ಹೆಚ್ಚು ಕಡಿಮೆ ಒಂದು 3-4 ಪಾಟ್ ಇರ್ಬೋದು. 2 ಅಂತೂ ತುಂಬಿಸಿದ್ದಾರೆ. ಸಖತ್ ಹೈಟ್ ಬೆಳೆದಿತ್ತು. ಇದೆಲ್ಲ ನೋಡ್ತಾ ಇದ್ರೆ ನನ್ನ ಹೃದಯ ಅಂತೂ ಹಾರಿ ಹೋಗ್ತಾ ಇತ್ತು. ನೋಡಿ ಹೇಗೆ ಟಾಟಾ ಬೈ ಬೈ ಅಂದ್ಕೊಂಡು ಹೋಗ್ತಾ ಇದ್ದಾವೆ. ನಮ್ಮವ್ರು ಹೋಗ್ತಾ ಹೇಳ್ಬಿಟ್ಟು ಹೋಗಿದ್ರು, ಮೆಟ್ಲು ಒಂಚೂರು ಕ್ಲೀನ್ ಮಾಡ್ಕೊಂಬಿಡು ಅಂತ. ಆದರೆ ಈ ಥರ ಪಾಟ್ ಬಿದ್ದಿದೆ ಅಂತ ಹೇಳಲಿಲ್ಲ. ಹೋಗಲಿ ಬಿಡಿ, ಇದನ್ನ ರಿಪೋರ್ಟ್ ಮಾಡಬೇಕಿತ್ತು. ನನ್ನ ಕೆಲಸ ಈಸಿಯಾಗಿದೆ. ಮೇಲ್ಗಡೆ ಬಂದಾಗ ನನ್ನ ಸ್ವಾಗತ ನೀಡಿದ್ದು ಈ ಹೂಗಳು. ಅವಾಗವಾಗ ಮಳೆ ಬರ್ತಾ ಇರುತ್ತೆ, ಹೂಗಳು ಅರಳ್ತಾ ಇರ್ತವೆ. ಒಂದು ಸಣ್ಣ ಮಗುದ ನಗುಮುಖ ನೋಡಿದ್ರೆ ಹೇಗೆ ಸಮಾಧಾನ ಆಗುತ್ತೆ, ಸಂತೋಷ ಆಗುತ್ತೆ, ಅದೇ ಥರ ಈ ಹೂವು ನೋಡಿದ್ರೆ ಆಗುತ್ತೆ. ಈಗೀಗ ಒಂದೊಂದು ಕಡೆ ಹೂಗಳೆಲ್ಲ ಅರಳಕ್ಕೆ ಶುರುವಾಗಿದೆ. ಸುಮಾರು ಗಿಡಗಳಲ್ಲಿ ಮೊಗ್ಗೆಲ್ಲ ನೋಡ್ಬೋದು. 1-2 ದಿವಸದಿಂದ ಇಲ್ಲಿ ಚೆನ್ನಾಗಿ ಕ್ಲೀನ್ ಮಾಡಿದೆ. ಪರಿಸ್ಥಿತಿ ಹೇಗಿದೆ ಅಂದರೆ, ಬಿಸಿಲಂತೂ ಬರೋದಿಲ್ಲ, ಮಳೆ ಬರ್ತಾ ಇರುತ್ತೆ, ಮಳೆನೂ ಸರಿಗೆ ಬರೋದಿಲ್ಲ. ಇಲ್ಲಿ ಗ್ರೀನ್ ನೆಟ್ ಹಾಕಿದ್ದಾರೆ. ಗಿಡಗಳಿಗೆ ಅಷ್ಟೊಂದು ಸನ್ಲೈಟ್ ಸಿಗ್ತಾ ಇಲ್ಲ. ಕಣಗ್ಲಿ ಗಿಡದಲ್ಲಂತೂ ಅವಾಗವಾಗ ಹೂ ಬಿಡ್ತಾನೆ ಇರುತ್ತೆ. ಹೂ ಒಣಗಿದ್ರೆ ಅದನ್ನು ತೆಗೆದಾಕಿರ್ತೀನಿ. ಸ್ವಲ್ಪ ಬಿಸಿಲು ಬಂತು ಅಂದರೆ ಮತ್ತೆ ಮೋಡಗಳು ಕಾಣಿಸ್ಕೊತಾ ಇದೆ ನೋಡಿ. ತುಂಬ ಮಳೆ ಬರುತ್ತೆ ಅನಿಸುತ್ತೆ. ಕಣಗ್ಲಿ ಗಿಡನ ರಿಪೋರ್ಟ್ ಮಾಡಬೇಕು. ಸುಮಾರು ವರ್ಷದಿಂದ ಇದನ್ನು ರಿಪೋರ್ಟೇ ಮಾಡಿಲ್ಲ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.
ನಮಸ್ಕಾರ.